ಮಂದರ್ತಿ ಮೇಳಕ್ಕೆಲ್ಲ ಬರೋದಂದ್ರೆ ತುಂಬಾ ಕಷ್ಟ ಇತ್ತು. ದೊಡ್ಡ ದೊಡ್ಡ ಕಲಾವಿದ್ರು ಇದ್ರು. ಮತ್ತೆ ನಮ್ಮಂತವ್ರೆಲ್ಲ ಒಳಗ್ ಬರೋದು ಅಂತ ಹೇಳಿದ್ರೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಅಲ್ದಿದ್ರೆ ಹಾಕೊಳ್ಳೋದಿಲ್ಲ. ನಾವು ಆಗ್ಬಹುದಾ, ನಾವು ಅಡ್ಡಿಲ್ಲ ಅಂತೇಳಿ ಅವರು ಒತ್ತಾಯದ ಮೇಲೆ ಹಾಕ್ಸ್ತಾರೆ. ತಾವು ಈಗ ಕಲ್ತ್ರಿ, ತಾವು ಯಕ್ಷಗಾನ 1 ವರ್ಷ ಕಲ್ತ್ರಿ ಅಲ್ಲ ಸರ್? 1.5 ವರ್ಷ ಕಲ್ತೀವಿ. 1 ವರ್ಷ ಅಂದ್ರೆ ಫಸ್ಟ್ ವರ್ಷ ಎಲ್ಲವೂ ಕಲಿಬೇಕಲ್ಲ ಸರ್? ಎಲ್ಲ ಅವಾಗ ಈಗಿನ ಹಾಗಲ್ಲ. ಅವಾಗ ತಾಳ ಹೆಜ್ಜೆಯನ್ನ ಕಲ್ತು ಕುಣಿತ ಕಲ್ತ್ರೆ ಮಾತ್ರ ನಿಮ್ಗೆ ಯಕ್ಷಗಾನ ಹೇಳ್ಕೊಡೋದು. ಮದ್ಲೆ ಇರ್ಬೋದು, ಚೆಂಡೆ ಇರ್ಬೋದು, ಭಾಗವತಿಗೆ ಇರ್ಬೋದು, ಅಲ್ಲಿ ಹೇಳ್ಕೊಡೋದಿರಲ್ಲ. ಅಲ್ಲಿ ಒಂದೇ ಕೇಂದ್ರ ಇತ್ತು ಅವಾಗ, ಉಡುಪಿ ಯಕ್ಷಗಾನ ಕೇಂದ್ರ. ಮತ್ತೆ ಎಲ್ಲೂ ಅಷ್ಟು ಒಳ್ಳೆ ಕೇಂದ್ರಗಳಿರ್ಲಿಲ್ಲ. ಹೋಗಿ ವಾಸ ಮಾಡಿ ಅಲ್ಲಿ ಕೇಂದ್ರದಲ್ಲಿ ಕಲಿಯುವ ವ್ಯವಸ್ಥೆಗಳಿರ್ಲಿಲ್ಲ. ಅದಾದ್ರೂ ಅಲ್ಲಿ ಸ್ಟ್ರಿಕ್ಟ್ ಇತ್ತು. ಅವ್ರು ಹೇಳಿದಾಗ ನಾವು ಕೇಳ್ಕಿತ್ತು. ಅದೇನು 1 ವರ್ಷ ನಾವು ಕುಣಿತ, ಈಗೆಲ್ಲ ಮರ್ತು ಹೋಗಿದೆ ನಾವು ಕುಣಿದೆ. ಆ ಕುಣಿತವನ್ನ ತಾಳ ಗೊತ್ತಾಗ್ತದೆ. ತಾಳ ಕಲ್ತಾದ್ಮೇಲೆ ಕುಣಿತ 1 ವರ್ಷ ಕಲಿಲೇಬೇಕು. ಅದ್ರಲ್ಲೇ ವಿದ್ಯಾರ್ಥಿಗಳಿಂದ ಒಂದು ಯಕ್ಷಗಾನ ಮಾಡ್ತಿದ್ವು ವರ್ಷಕ್ಕೆ. ಅಂದ್ರೆ ನೀವು ಅಲ್ಲಿ ಕಲ್ತು ಮತ್ತ ಭಾಗವತಿಗೆನ ಮತ್ತೊಂದು ವರ್ಷಕ್ಕೆ ಭಾಗವತಿ ಅಭ್ಯಾಸ ಮಾಡಿದೆ. ಒಂದ್ ಅರ್ಧ ವರ್ಷಕ್ಕೆ ಏನೋ ಒಂಚೂರು ಮನೆ ಕಡೆ ತೊಂದ್ರೆ ಆದ್ರಿಂದ ಬಿಟ್ಟು ಮನೆಗೆ ಹೋದೆ. ನಾನು ಪೂರ್ಣ ಕಲೀಲಿಕ್ಕೆ ಕಷ್ಟ ಆಯ್ತು. ನಂತರ ನಾನು ಮನೇಲೇ ಇದ್ದೆ. ಆವಾಗ ಒಬ್ರು ಕಮಲಶಿಲೆಯ ಒಬ್ರು ಈ ದೈವದ ಪಾತ್ರೆಗಳು ನಮ್ಮ ಊರಿಗೆ ಬಂದಿದ್ರು, ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ರು. ಅವಾಗ ಏನ್ ಮಾಡ್ತಾ ಇದ್ದೆ ಕೇಳಿದ್ರು, ನಾನು ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನ ಕೇಂದ್ರದಲ್ಲಿ ಕಲ್ತು ಬಂದಿದ್ದೇನೆ, ಮನೇಲಿ ಇದ್ದೇನೆ, ಮತ್ತಲ್ಲಿಗೆ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ. ಕಮಲಶಿಲೆ ಮೇಳಕ್ಕೆ ಸಂಗೀತಕ್ಕೆ ಬಾ ನೀನು ಅಂತ ಹೇಳಿ. ಸಂಗೀತಗಾರರಾಗಿ ಸೇರಿ ಸಂಗೀತಗಾರರಾಗಿ ಎಲ್ಲ ವೇಷಧಾರಿಯಾಗಲ್ಲ. ವೇಷಧಾರಲ್ಲ ಅಲ್ಲಿ ಕೆಲವರು ಅಂದ್ರೆ ವೇಷಧಾರಿಯಾಗಿ ಸೇರಿ ಮತ್ತೆ ಈ ನಂಗಲ್ಲಿ ಕಲ್ಸಿದ್ರಲ್ಲ, ಭಾಗವತಿಗೆ ಕಲ್ಸಿದ್ರಲ್ಲ, ಹಾಗಾಗಿ ಸಂಗೀತಕ್ಕೆ ನಾವು ಕಮಲಶಿಲೆ ಮೇಳದಲ್ಲಿ ಫಸ್ಟ್ ಅವ ನಾರಾಯಣ ಶೆಟ್ರು ಯಜಮಾನಿಕೆ, ಜನಸಾಲೆ ನಾರಾಯಣ ಶೆಟ್ರು ಭಾರಿ ಫೇಮಸ್ ಅವ್ರ ಯಜಮಾನಿಕೆಯಲ್ಲಿ ನಾನು ಸಂಗೀತಕ್ಕೆ ಈ ಹುಡುಗ ಬರ್ತಾನೆ ಸೇರ್ಸ್ಕಡಿ ಅಂದ್ರು. ಅವಾಗ ಸಂಗೀತಗಾರರು ಇರ್ಲಿಲ್ಲ. ನಾನು ಓದಕ್ಕೂ ಸಂಗೀತಗಾರ ಇಲ್ಲಿದ್ದಕ್ಕೂ ಸರಿ ಆಯ್ತು, ನಂದ ಸೇರ್ಸ್ಕೊಂಡು. ಪ್ರಧಾನ ಭಾಗವತರು ಯಾರಿದ್ರು? M.R. ಹೆಗಡೆ ಯಲ್ಲಾಪುರದವರು ಇದ್ರು. ಭಾಗವತರು ರವೀಂದ್ರ ಶೆಟ್ಟಿ ಹೊಸಂಗಡಿ. ಆ ವರ್ಷ ನಾನು ಸಂಗೀತಗಾರ. ಏನು ಗೊತ್ತಿರ್ಲಿಲ್ಲ ಯಕ್ಷಗಾನ ಕಲ್ತದ್ದು. ಯಕ್ಷಗಾನ ಕೇಂದ್ರದಲ್ಲಿ ಕಲ್ತಿದ್ದು ರಂಗಕ್ಕೆ ಉಪಯೋಗಕ್ಕೆ ಬರೋದು ಕಷ್ಟ ಆಗತ್ತೆ, ಪ್ರಯೋಗ ಮಾಡಕ್ ಬರೋದಿಲ್ಲ, ಬಾರಿ ಸ್ಲೋ ಇರುತ್ತೆ ನಮ್ ಲಯ. ಅಲ್ಲಿ ಹೋಗಿ ನಿಧಾನ ಪಿಕಪ್ ಆಯ್ತು. ಅವರೆಲ್ಲ ಹೇಳ್ಕೊಟ್ರೆ ಸರ್? ಹೇಳ್ಕೊಡೋಕ್ಕಿಂತ ನನಗೆ ಹೇಳ್ಕೊಟ್ಟಿದ್ರಕ್ಕಿಂತ ಇನ್ನೊಬ್ಬರನ್ನ ನೋಡಿ ಕಲ್ತದ್ದೆ. ಅವಾಗೆಲ್ಲ ಯಕ್ಷಗಾನದಲ್ಲಿ ಹೇಳ್ಕೊಡುವಷ್ಟು ತಾಳ್ಮೆ ಇರ್ಲಿಲ್ಲ, ನಮ್ ಕೇಳೋಕೆ ಬೈದಲ್ಲಿ ಅವ್ರಿಗೆ ಕೂಡ ಬರುದು ಹೋಗುದು ಕಲ್ಸ್ಲಿಕ್ಕೆ. ನಾವು ಸ್ವಲ್ಪ ಅವ್ರು ನೋಡಿ ನೀವು ಕಲಿಯುವುದೇ ಹೆಚ್ಚು ಬಿಟ್ರೆ ಹೇಳಿಸ್ಕೊಂಡು ಕಲಿಯುವುದು ಅದರಲ್ಲಿ ಸ್ವಲ್ಪ ನನಗೆ ಅವ್ರ ಪಕ್ಕ ಕೊಲ್ಸ್ಕೊಂಡು ಹೇಳ್ಕೊಟ್ಟಿದ್ದಂದ್ರೆ ಆರ್ಗೋ ಮುಂದರ್ಶನ. ರಾಮಾಯಣದ ಪದ್ಯಗಳು ಇವತ್ತು ಒಂದು ಪದ್ಯ ಹೇಳೋದಿದ್ದು ಆರ್ಗೋ ಮುಂದರ್ಶನ ಹೇಳ್ಕೊಟ್ಟಿದ್ದೆ ನಾನು. ಅವ್ರು ನಮ್ಮ ಪಕ್ಕಕ್ಕೆ ಹತ್ರ ಕೂರ್ಸ್ಕೊಂಡು ಈ ಪದ್ಯ ಹೀಗೆ ಹೇಳೋದು ಹಾಗೆ ಹೇಳೋದಲ್ಲ ಅಂತ ಎಷ್ಟೋ ಪದ್ಯಗಳನ್ನ ಹೇಳಿ, ಎಷ್ಟೋ ರಾಗಗಳನ್ನ ಆ ರಾಗ ಇದಕ್ಕೆ ಹೇಳ್ಬೇಕು ಅಂತ ಹೇಳ್ಕೊಟ್ಟದ್ದು ಅಂತ ಅವರಿಂದ ತುಂಬಾ ಕಲ್ತಿದ್ದೀನಿ. ಅವರು ಸರ್ ಅವರು ತುಂಬಾ ಜನರಿಗೆ ಹೇಳಿಕೊಟ್ಟಿದ್ದಾರೆ ಸರ್. ಹೌದು, ಆರ್ಗೋಡ್ ಮುಂದರ್ಶನ. ಹೌದು ಸರ್, ಸಾಹಿತಿ, ಹೌದು, ಅರ್ಥಧಾರಿ, ಮತ್ತೆ ಒಳ್ಳೆ ವೇಷಧಾರಿ. ಹೌದು, ಒಂದು ಪ್ರಸಂಗದಲ್ಲಿ ಒಂದು ಪದ್ಯ ಇಲ್ಲ ಗುರುಗಳೇ ಆಗ್ಬೇಕು ನಮ್ಗಂದ್ರೆ 2 ನಿಮಿಷದಲ್ಲಿ ಒಂದು ಪ್ರಸಂಗದ ಪದ್ಯವನ್ನು ಬರೆದು ನಿಮ್ಗೆ ಕೊಟ್ಟ, ನೀವು ಹೇಳಿದ್ರೆ ಆಯ್ತು ಇಂಥ ತಾಳ ಇಂಥ ಪದ್ಯ ಅಂತ. ಅಷ್ಟು ಶಾರ್ಪ್, ಅಷ್ಟು. ಸಂದರ್ಶನ ಮಾಡ್ತಾ ಬಹಳಷ್ಟು ಕಲಾವಿದರು ಅವರ ಹೆಸರು ಹೇಳಿದ್ದಾರೆ. ನಾವು ಇವತ್ತು ಒಂದು 4 ಪದ್ಯ ಶಿಸ್ತಲ್ಲಿ ಹೇಳೋದಿದ್ರೆ ಅಲ್ಲಿ ಕಲ್ತದ್ ನಾವು ಕಡಿಮೆ ಆಗಿದೆ. ನಮ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಾವು ಇನ್ನೂ 1 ವರ್ಷ ಅಲ್ಲಿ ಕಲಿಬೇಕಿತ್ತು ಯಕ್ಷಗಾನ ಕೇಂದ್ರದಲ್ಲಿ. 6 ತಿಂಗಳು ರಜೆ ಮಾಡೋದು ಬೇಡಿತ್ತು, ಹಾಳಾಯ್ತು. ಈಗ ಇನ್ನೊಬ್ಬರ ಮೊರೆ ಹೋಗೋ ಪರಿಸ್ಥಿತಿ ಬಂತಲ್ಲ, ಇಂಥವ್ರು ಒಂದು ಸಿಕ್ಕಿದ್ದಕ್ಕೆ ಈಗ ನಾವು ಉಳ್ಕಂತು ಅಂತ ಹೇಳಿ ಇವ್ರ ಹತ್ರ ಕಲ್ತದ್ದು ನಮ್ಗೆ ಪ್ರಯೋಗಕ್ಕೆ ಬಂತ. ಅಂದ್ರೆ ನೀವು ಸಂಗೀತಗಾರರಾಗಿದ್ದಾಗ ಮತ್ತೆ ನೀವು ರಂಗಸ್ಥಳದಲ್ಲೂ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಪದ್ಯಗಳನ್ನ ಹಾಕಿ ಪಂಚ್ ಮಾಡಕ್, ಮತ್ತೆ ಯಾವ ರಂಗಸ್ಥಳ ಮತ್ತು ಪ್ರೇಕ್ಷಕರನ್ನ ನೋಡ್ತಾ ಇರ್ಬೇಕು ಅಂತ ತಾನೇ ಕಲ್ಪನೆಗಳೆಲ್ಲ ಕೆಲವು ಸ್ವಲ್ಪ ವಿಸ್ತಾರ ಮಾಡಿ ನಾವು ನೋಡ್ತಾ ಇರ್ಬೇಕು. ಬರೀ ಕಲಾವಿದರನ್ನು ಕೊಣಿಸೋದು ಮಾತ್ರ ಕಲಿಯೋದಲ್ಲ, ಎದುರುಗಡೆನೂ ನೋಡ್ಬೇಕು, ಪ್ರೇಕ್ಷಕರ ಮನಸ್ಸನ್ನು ಸ್ವಲ್ಪ ಅರ್ಸ್ಕೋಬೇಕು. ನಾವು ಯಾವ್ದನ್ನ ಬಯಸ್ತಾ ಇದ್ದಾರೆ, ಎದುರುಗಡೆ ಯಾರು ಕುಳಿತಿದ್ದಾರೆ ನೋಡ್ಕೊಳ್ಬೇಕು. ಸ್ವಲ್ಪ ಸಾಂಪ್ರದಾಯಿಕ ಕೂತ್ರೆ ಸಾಂಪ್ರದಾಯಿಕ ಸರಿಯಾದ 4 ಪದ್ಯಗಳನ್ನ ಹೇಳ್ಕ, ಸ್ವಲ್ಪ ಈಗಿನ ಯುವ ಪ್ರೇಕ್ಷಕರಿಗೆ ಸರಿಯಾದ ಅದು 4 ಪದ್ಯ ಹೇಳ್ಬೇಕು. ಅಲ್ದಿದ್ರೆ ಏನೋ ಹಳೆ ಕಾಲದ ಪದ್ಯನೇ ಹೇಳ್ತಾ ಇದ್ದಾನೆ ಕಾಣ ಅಂತ ಹೇಳ್ಸ್ಬಾರ್ದು. ಅದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಅದೆಲ್ಲ ಸ್ವಲ್ಪ ಹೇಳಿದ್ರಪ್ಪ. ನೀವು ಎಷ್ಟು ವರ್ಷ ಸಂಗೀತಗಾರ ಇದ್ರಿ ಸರ್? ನಾನೊಂದು 4 ವರ್ಷ ಸಂಗೀತ ಮಾಡಿದೆ. 4 ವರ್ಷ ಸಂಗೀತಗಾರ? 4 ಅಲ್ಲ, ನಮ್ಮ ಮಂದರ್ತಿ ಮೇಳದಲ್ಲಿ 15 ವರ್ಷ ಸಂಗೀತ ಮಾಡಿದವರು ಇದ್ದಾರೆ.
ಇನ್ನೂ ಭಾಗವತರ ಆಗ್ಲಿಲ್ಲ, ಕಷ್ಟ ಇದೆ ಅದು. ಈಗೀಗಂತೂ ಮತ್ತು ಕಷ್ಟ ಇದೆ. ಮೊದ್ಲಾದ್ರೂ 3-4 ವರ್ಷಕ್ಕೆ ಒತ್ತು ಭಾಗವತಿಗೆ ಸಿಕ್ತಿತ್ತು. ಈಗ 3-4 ವರ್ಷಕ್ಕೂ ಆಗುವ ಶಕ್ತಿ ಇಲ್ಲ, ಅವರಲ್ಲಿ ಶಕ್ತಿ ಇಲ್ಲ, ಕಲಿಯುವ ಮತ್ತೆ ಆ ಚುರುಕುತನ, ಯಕ್ಷಗಾನದಲ್ಲಿ ಚುರುಕುತನ ಈಗಿನ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಇದೆ. ನೀವ್ ಹೇಳಿ ನೋಡಿ ಕಲಿಯೋದು ಬೇಕು. ನಮ್ಗೆ ನೋಡಿ, ನಾನು ಸುರಾಲ್ ರವಿ ಕುಮಾರ್ ಭಾಗವತ್ ಗೊತ್ತಿರ್ತದೆ, ಅವ್ರದ್ದು ಎಷ್ಟೋ ಪದ್ಯಗಳನ್ನ ಕೇಳಿ ನಾನು ಅದೇ ರೀತಿ ಹಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಎಷ್ಟೋ ಪದ್ಯಗಳನ್ನ. ಅವರು ಸ್ವಲ್ಪ ಮಹಾಬುದ್ಧಿವಂತ ರವಿ ಅವರು. ಹೌದೌದು, ಬುದ್ಧಿವಂತ. ಹಾಗಾಗಿ ಇನ್ನೊಬ್ಬರಿಂದ ಕಲ್ತದ್ದೇ ಕಡೆಗೆ ನಮ್ಗೆ ಹಿರಣ್ಯಾಚಾರ್ಯ ಬಂದ್ರು ಕಮಲೇಶ್ವರಿ ಮೇಳಕ್ಕೆ. ಅವ್ರು ಮಾತಾಡ ಸಿಕ್ತು. ಅವ್ರು ಹಿರಣ್ಯಾಚಾರ್ಯ ಬಂದು ಮಾರನೇ ವರ್ಷ ನನ್ಗೆ ಒತ್ತು ಭಾಗವತಿಗೆ ಕೊಟ್ಟರು, ಸಂಗೀತ ಬಿಟ್ಟು. ಅಲ್ಲಿ ಒತ್ತು ಭಾಗವತರು ಸೂರಾಲ್ ಆಗಿದ್ರು, ಅವ್ರು ಬಿಟ್ಟು ಹೋದ್ರು. ನೀನೇ ಒತ್ತು ಭಾಗವತ ಮಾಡ ಅಡ್ಡಿಲ್ಲ ಅಂತೇಳಿ ನಂಗೆ ನಾರಾಯಣ ಶೆಟ್ಟರು ಬೆನ್ ತಟ್ಟಿ ನಾನಿದ್ದೀನಿ. 5ನೇ ವರ್ಷಕ್ಕೆ 6ನೇ ವರ್ಷಕ್ಕೆ ಹಗುರ ಒತ್ತು ಭಾಗವತಿಗೆ ಸಿಕ್ತು. 4 ವರ್ಷ ಒತ್ತು ಭಾಗವತಿಗೆ ಮಾಡಿ ಕಡೆಗೆ ಇಲ್ಲಿ ಇದು ಮಂದರ್ತಿ ಮೇಳದಲ್ಲಿ ಕರೆದ್ರು, ಒತ್ತಾಯ ಮಾಡಿ. ಅವಾಗ ಮಂದರ್ತಿ ಮೇಳಕ್ಕೆಲ್ಲ ಬರೋದಂದ್ರೆ ತುಂಬಾ ಕಷ್ಟ ಇತ್ತು. ದೊಡ್ಡ ದೊಡ್ಡ ಕಲಾವಿದ್ರು ಇದ್ರು. ಮತ್ತೆ ನಮ್ಮಂತವ್ರೆಲ್ಲ ಒಳಗ್ ಬರೋದು ಅಂತ ಹೇಳಿದ್ರೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಅಲ್ಲಿದ್ರೆ ಹಾಕೊಳ್ಳೋದಿಲ್ಲ. ನಾವು ಆಗ್ಬಹುದಾ, ನಾವು ಅಡ್ಡಿಲ್ಲ ಅಂತೇಳಿ ಅವರು ಒತ್ತಾಯದ ಮೇಲೆ ಹಾಕ್ಸ್ಕೊಳ್ಳು. ಈಗಿನ ಹಾಗಲ್ಲ, ಕಲಾವಿದ್ರು ಅವ್ರು ತುಂಬಾ ಇದ್ರು, ಮೇಳಗಳು ಕಡಿಮೆ ಇತ್ತು ಅವಾಗ. ನಮ್ಗೆ ಪ್ರಶಾಂತ್ ಭಂಡಾರ ಅಂತ ಚಂಡೆ ಅವರು ನಮ್ಮ ಕಮಲಶಿಲೆ ಮೇಳಕ್ಕೆ ಬಂದಿದ್ರು ಮಂದರ್ತಿ ಮೇಳದಿಂದ. ಅವರು ಒಳ್ಳೊಳ್ಳೆಯವರು, ಹಿರಣ್ಯಾಚಾರ್ಯನ, ನನ್ನನ್ನ 4-6 ಕಲಾವಿದ್ರು ಅಲ್ಲಿಂದ ಇಲ್ಲಿಗೆ ಮಾನ್ಕಟ್ಟೆಯಿಂದ ಮಂದರ್ತಿಗೆ 5ನೇ ವರ್ಷ ಮಾಡಿದ್ರಿ ಅಲ್ಲಿ. ಇಲ್ಲಿಗೆ ಒತ್ತು ಭಾಗವತಿಗೆ ಬಂದ. ಇಲ್ಲಿ ಒತ್ತು ಭಾಗವತಿ ಯಾವಾಗ ಒತ್ತು ಭಾಗವತಿ ಇಲ್ಲ, ಬೇರೆ ಮೇಳದಾಗಿದ್ದು ಒತ್ತು ಭಾಗವತ ಇಲ್ಲಿ ಸಂಗೀತ ಮಾಡೋ ಸ್ಥಿತಿ ಅಂತಂತ ಭಾಗವತರು ಇದ್ರಿ. ರಂಜಾಲ್ ಗೋಪಾಲ್ ಗಾಣಿ, KP ಹೆಗಡ್ರು, ದೊಡ್ಡ ದೊಡ್ಡ ಭಾಗವತರು, ವಿಷ್ಣುಮೂರ್ತಿ ಸುಬ್ರಾಯ ಭಟ್ ಅಂತ ಅವರು ತುಂಬಾ ಒಳ್ಳೊಳ್ಳೆಯವರು. ಅಂತವ್ರ ದೊಡ್ಡ ದೊಡ್ಡ ಭಾಗವತರು ಇರುವಾಗ ನಮ್ಗೆಲ್ಲ ಒತ್ತು ಭಾಗವತಿ ಉಳಿಸುವುದು ಕಷ್ಟನೇ. ಆದ್ರೂ ನಂಗೆ ದೇವ್ರ ದಯದಿಂದ ಇಲ್ಲಿ ಶಂಭಣ್ಣ ಭಾರಿ ಒತ್ತಾಯದ ಮೇಲೆ ನನ್ ಕರ್ಕೊಂಡ್ ಬಂದ್ರು. ಇಲ್ಲಿರುವಂತ ಒತ್ತು ಭಾಗವತರು ಎಲ್ಲರಿಗಿಂತ ಸಂಬಳ ಹೆಚ್ಚು ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ. ಯಾರಿಗೂ ದೊಡ್ಡ ಭಾಗ್ಯ ನಿಜವಾಗಿ. ಅಂದ್ರೆ ಕಮಲಶಿಲೆಯಲ್ಲಿರುವ ಪೇಮೆಂಟ್ ಇಲ್ಲಿ ಇರ್ಲಿಲ್ಲ, ಇಲ್ಲಿ ಅವಕಾಶ ಸಿಗದೆ ಕಷ್ಟ. ಕಮಲಶಿಲೆಯಲ್ಲಿ ಆ ಕಾಲದಲ್ಲಿ ನಾ ಬಿಟ್ಟು ಬರೋದ್ರಲ್ಲಿ 39,000 ರೂಪಾಯಿ ಸಂಬಳ 6 ತಿಂಗಳಿಗೆ. 39,000 ರೂಪಾಯಿ ಅಂದ್ರೆ ಒಳ್ಳೆ ಸಂಬಳ. ಅವಾಗ ಸಾವುಕಾರ ಹೇಳಿದ್ರು, ನಿಂಗೆ ಯಾಕೆ ಬೇಚಾರ ಹೋಗ್ಬೇಡ, ಇದು ನಮ್ಮ ಮೇಳದಲ್ಲಿ ಹೇಳಿದ ಕೂಡಲೇ, ಇಲ್ಲ ಸರ್ ನಾನು ಒಂದು ಬೇರೆ ಮೇಳಕ್ಕೆ ಬದಲಾವಣೆ ಮಾಡ್ಕಂತ ಆಸೆ ಬಂದಿದ್ದು, ಹೋಗ್ತೀನಿ, ಆಶೀರ್ವಾದ ಮಾಡಿ ಅಂತ ಕಾಲಿಗೆ ಬಿದ್ದೆ. ಆಯ್ತು ಬಿಡ, ಅಡ್ಡಿಲ್ಲ, ಹೋಗ ಅಡ್ಡಿಲ್ಲ, ಅದು ನಮ್ಗೆ ನೀನ್ ಬೇಕಿತ್ತು ಅಂದ್ರು. ಕಡೆಗೆ ಮಾತಾಡಿ ಆಗಿತ್ತು, ಕಡೆ ಬಂದೆ. ಅಲ್ಲಿಂದ 9,000 ರೂಪಾಯಿ ಸಂಬಳ ಕಡಿಮೆ, 30,000 ಸಂಬಳಕ್ಕೆ ಇಲ್ಲಿ ಬಂದದ್ ನಾನು. ತಿಂಗಳಿಗೆ 5,000 ಅಷ್ಟೇ. ಅದು ಹೈಯೆಸ್ಟ್ ಅವಾಗ ದೊಡ್ಡದು 5,000 ಅಂದ್ರೆ. ಕಡೆಗೆ ವರ್ಷಕ್ಕೆ 2,000 ಜಂಪು, 32, 34, 36 ಇಷ್ಟ ಈ ತರ ರೇಂಜ್ ಅಲ್ಲಿ. ಅದಕ್ಕೂ ಹೆಚ್ಚು ಸಂಬಳ ಏರ್ಸ್ತಾ ಇರ್ಲಿ. ಆಗ ನೀವು ನಿಮ್ ಜೊತೆ ಭಾಗವತರು ಯಾರಿದ್ರು ಸರ್? ಅವಾಗ ನಾ ಬಂದ ಅಲ್ಲಿ ಬರುವತ್ತೆ ಹಿರಣ್ಯಾಚಾರ್ಯರು ನನ್ನ ಇಬ್ರು ಕರ್ಕೊಂಡ್ ಬಂದ್ರು. ಬಂದ್ ವರ್ಷನೇ ಇಬ್ರು ಒಟ್ಟೆ ಹಾಕಿದ್ರು. ಅವ್ರ ಮೇನ್ ನೀವು ಅಲ್ಲಿ ಒತ್ತು ಭಾಗವತರು ಮೇನ್ ಭಾಗವತರು ಇತ್ತು. ಬಂದ ತಕ್ಷಣ ಒಳ್ಳೆ ಕಲಾವಿದರು ಸಿಕ್ಕಿದ್ರು ನಮ್ಗೆ. ಇದು ಕಪ್ಪೆಕೆರೆ ಮಾಧವ್ ಹೇಳಿದ್ರು, ಸಾಧು ಕೊಟ್ಟಾರು, ಬೆದರಾಳಿ ನರಸಿಂಹ ಅಂತ, ಮತ್ತೆ ನಮ್ಮ ನಾಯ್ಕರು, ಮತ್ತೆ ಇವರು ಪ್ರಸನ್ನ ಶೆಟ್ಟಿಗಾರ್, ಮುಂಡಾಡಿ ಕೃಷ್ಣ ಮರಾಠ, ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರು, ಸರ್ವಗಾಣಿಗಳು ಎಲ್ಲ ಇದ್ರು. ಆ ಪ್ರಸಂಗಕ್ಕೆ ಹಾಸ್ಯಗಾರರು ಒಬ್ರು ಸಂಜೀವ್ ಕೊಠಾರ್ ಅಂತ ಇದ್ರಿ, ಫೇಮಸ್ ಹಾಸ್ಯಗಾರ. ಅವರು ನಾವು ಬಂದ್ ವರ್ಷನೇ ಜ್ವಾಲಾ ಜಾಹ್ನವಿ ಅಂತ ಪ್ರಸಂಗ ಎಮ್ಮೆ ನಾಯಕರು ಮೇನ್ ವೇಷಕ್ಕೆ ನಾ ಬಂದ್ ವರ್ಷ. ಎಮ್ಮೆ ನಾಯಕರು, ರಮಾಕಾಂತ್ ಮಡಿವಾಳ್ರು, ಮತ್ತೆ ದಿನಕರ್ ಕುಂದರ ಎಲ್ಲ ಇದ್ರು. 5 ಜನ ಸ್ತ್ರೀ ವೇಷದವರು, ಅಷ್ಟು 45 ಜನ. ಅವರ ಮೇಳದಲ್ಲಿ 45-50 ಜನ ಸ್ಟಾಪ್, ಎಲ್ಲ ಕೆಲಸದವರೆಲ್ಲ ಸೇರಿ ದೊಡ್ಡ ಟೀಮ್. ಜ್ವಾಲಾ ಜಾಹ್ನವಿ ಪ್ರಸಂಗ ತಂದ್ರೆ ಬೆಳತಂಕ ಆಟ ಅಲ್ಲ. ಆ ವರ್ಷ ನಾವು ಬಂದು ಒಳ್ಳೆ ಮುಹೂರ್ತವೇ, ಆ ಪ್ರಸಂಗ ಒಳ್ಳೆ ಹಿಟ್ಟಾಯ್ತು. ಜ್ವಾಲಾ ಪ್ರತಾಪ ಇಡೀ ಕತೆ ಅವ್ರ ಸೀನು, ಹಿರಣ್ಯಾಚಾರ್ಯದು ಒಳ್ಳೇದಾಯ್ತು, ನಮ್ದು ಒಳ್ಳೇದಾಯ್ತು. ಎಲ್ಲಿ ಬಂದ್ರು ಕೇಳಿದ್ರು, 2ನೇ ಮೇಳದ ಆಟ ಕೊಡಿ ಅಂತ ಕೇಳುವಂತ. ಎಷ್ಟು ಮೇಳ ಇತ್ತು ಸರ್? ಅವಾಗ 4 ಮೇಳ ಇತ್ತು, 4. 2ನೇ ಮೇಳದ ಆಟ ಕೊಡಿ ಅಂತ ಕೇಳುವ ಡಿಮ್ಯಾಂಡ್. ಎಷ್ಟೋ ಸರ್ತಿ ಆದ ಜಾಗದಲ್ಲಿ ಇಲ್ಲೇ ಮಂದರ್ತಿ ಪರಿಸರದಲ್ಲಿ 4-5 ಆಟ ಆಗಿತ್ತು ಜ್ವಾಲಾ ಜಾಹ್ನವಿ. ಅಂದ್ರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು. ಅದು ಅಮ್ಮನ ದಯ. ನಾವಮ್ಮ ಪ್ರಯತ್ನಕ್ಕಿಂತ ಅವಳು ದಯ ಇಲ್ದಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ತನಕ ತಾಯಿ ತಂದಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ನೀವು ಮಂದರ್ತಿ